ಖಾಸಗಿ ಸಂಸ್ಥೆಗಳ ಹಾವಳಿ ಏನಿದೆ ಅದನ್ನು ಮಟ್ಟಾಕಕ್ಕೆ ಜಿಲ್ಲಾಧಿಕಾರಿಗಳದ್ದು ಇನ್ನೂ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಏಜೆನ್ಸಿಗಳ ಹಾವಳಿಯನ್ನು ತಪ್ಪಿಸಿ ನೇರ ಪಾವತಿಯನ್ನು ಮಾಡ್ತವೆ ಅಂತಂದ್ರೆ ಇಂಥ ಸಚಿವರು ಯಾರು ನಮಗೆ ಸಿಕ್ಕಿದ್ದಿಲ್ಲ. ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದೇನೆಂದ್ರೆ ನಿಮ್ಮ ಆಶ್ವಾಸನೆ ನಮಗೆ ತುಂಬ ಧನ್ಯಪೂರ್ವಕ. ಬಟ್ ನಮಗೆ ಲಿಖಿತ ರೂಪದಲ್ಲಿ ಆದೇಶ ರೂಪದಲ್ಲಿ ಕೊಡಿ ದಯವಿಟ್ಟು. ನಿಮ್ಮ ಆದೇಶ ರೂಪದಲ್ಲಿ ಕೊಟ್ಟರೆ ನಮ್ಮ ಎಲ್ಲ ಕುಟುಂಬಗಳು ಸರ್ ನಮಗೆ ಈಗ ಒಂದು 5 ತಿಂಗಳು ಕಾಲಾವಕಾಶ ಹೇಳಿದ್ದಾರೆ. 5 ತಿಂಗಳು ಒಳಗಡೆನೆ ಹೇಳಿದ್ದಾರೆ. ಅಷ್ಟು ಒಳಗಡೆ ನಾವು ಬೇಗನೂ ಆಗ್ಬೋದು ಸರ್. ಅಷ್ಟೊಳಗಡೆ ಆದರೆ ಎಲ್ಲರಿಗೂ ಒಂದು ಈಗ ಏನಾಗಿದೆ ಗೊತ್ತಾ, ಪ್ರಾಯೋಗಿಕವಾಗಿ ಮಾಡೋದನ್ನೇ ಇಷ್ಟು ತಡ ಮಾಡ್ತಿದಾರಲ್ಲ. ಇನ್ನು 32 ಜಿಲ್ಲೆಗೂ ವಿಸ್ತರಣೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಎಲ್ಲ ಜಿಲ್ಲೆನೂ ಯಾಕಂದ್ರೆ ಮಲತಾಯಿ ಧೋರಣೆ ಮಾಡೋದು ಸರಿ ಇಲ್ಲ. ಎಲ್ಲರೂ ಕೂಡ ಒಂದೇ. ಇಲ್ಲಿ ಹೊರಗುತ್ತಿಗೆ ನೌಕರರು ಅಂದರೆ ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಆ ಜಿಲ್ಲೆಯವರು ಮಾತ್ರ ಈಗ ಪ್ರಾಯೋಗಿಕವಾಗಿ ಮಾಡೋದನ್ನೇ ಇಷ್ಟು ತಡ ಮಾಡ್ತಿದ್ರೆ ಬೇರೆ ಜಿಲ್ಲೆಗೆ ವಿಸ್ತರಣೆ ಆಗುವಷ್ಟರಲ್ಲಿ ನೌಕರರುಗಳು ಬದಲಾಗ್ತಿರ್ತಾರೆ. ಯಾಕೆಂದರೆ ಇವರು ಪೇಮೆಂಟ್ ಆಗಿಲ್ಲ ಅಂತ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಎಲ್ಲ ಆಯ್ದ 3 ಜಿಲ್ಲೆಗೆ ಬೇರೆ ಬೇರೆ ಬೆನಿಫಿಟ್ ಬರ್ತಿದೆ. ಈಗ ಹಾಸನದಲ್ಲಿ ಕೂಡ ಕಟ್ಟಡ ಕಾರ್ಮಿಕರಿಗೆ ವಸತಿ ಕೆಲಸ ಶುರು ಆಗ್ತಿದೆ ಸದ್ಯದಲ್ಲೇ. ಹಂಗಾಗಿ ಹೊರಗುತ್ತಿಗೆ ಆ 3 ಜಿಲ್ಲೆಗೆ ಹೋಗಿದೆ. ಬಟ್ ನೀವು ಹೇಳ್ತಿರೋದು ಅಂದರೆ ಸರ್ ಈಗ ಏನು ಗೊತ್ತಾ, ಆ ಜಿಲ್ಲೆಗೆ ಅಂತ ಕೊಟ್ಟಿದ್ದಾರೆ. ಈಗ ಉಡುಪಿ ಜಿಲ್ಲೆಯವ್ರು ನೋಡಿ, ಜಿಲ್ಲಾಧಿಕಾರಿಗಳು ಇದು ಮಾಡಿಬಿಟ್ಟು ಅವ್ರೀಗ ತಗೊಂಡಿದ್ದಾರೆ. ಮೀಟಿಂಗ್ ಕೂಡ ಕರೆದಿದ್ದಾರೆ. ನಾವು ಸೊಸೈಟಿ ರಚನೆ ಮಾಡಬೇಕು, ಇದ್ರ ಸಂಬಂಧ ಒಂದು ಸಭೆ ಕರೀರಿ ಅಂತ ಅವ್ರಿಗೆ ಕರೆದಿದ್ದಾರೆ. ಆ ಥರ ಎಲ್ಲ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಿದರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂದರೆ ಈಗ ಬೀದರಲ್ಲಿ ಇದ್ದ ಹರ್ಷಗುಪ್ತ ಸರ್ ಇದ್ದಾಗ ಮಾಡಿದ್ದು ಅದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಅದರಿಂದ ಎಲ್ಲ ಜಿಲ್ಲೆಗೂ ವಿಸ್ತರಣೆ ಆದರೆ ಖಾಸಗಿ ಸಂಸ್ಥೆಗಳ ಹಾವಳಿ ಏನಿದೆ ಅದನ್ನು ಮಟ್ಟಾಕಕ್ಕೊಂದು ಇದೊಂದು ದಾರಿ ಅಂತ ನಮ್ಮ ಅನಿಸಿಕೆ ಸರ್. ನಿಮ್ಮ ಜಿಲ್ಲಾಧಿಕಾರಿ ಹೆಂಗೆ ಕೆಲಸ ಮಾಡ್ತಾರೆ? ನಮ್ಮ ಜಿಲ್ಲಾಧಿಕಾರಿ ಹೌದು ನಮ್ಮ ಜಿಲ್ಲಾಧಿಕಾರಿಗಳದ್ದು ಇನ್ನೂ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಮನವಿ ಕೊಟ್ಟು ನೋಡಬೇಕು. ಯಾಕೆಂದರೆ ಸೊಸೈಟಿ ಬಗ್ಗೆ ಒಂದ್ಸರಿ ಮನವಿ ಕೊಟ್ಟಿಲ್ಲ ನಾವು. ಬೇರೆ ವಿಚಾರದಲ್ಲಿ ಮನವಿ ಕೊಟ್ಟಿದ್ವಿ, ನೌಕರ ಸಮಸ್ಯೆ ಕುರಿತು. ಸೊಸೈಟಿ ವಿಚಾರದಲ್ಲಿ ಒಂದ್ಸರಿ ಮನವಿ ಕೊಡ್ತೀವಿ. ನೆಕ್ಸ್ಟ್ ನಿಮ್ಮ ಮಾಧ್ಯಮ ಮುಖಾಂತರನೇ ಬಂದು ಹೇಳ್ತೀವಿ, ತಿಳಿಸ್ತೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಾವು ಮಲ್ಲಿಕಾರ್ಜುನ್ ಅಂತ, ಹಾವೇರಿ ಜಿಲ್ಲೆಯಿಂದ ಬಂದೀವಿ. ರಾಣೆಬೆನ್ನೂರು ತಾಲೂಕು ಹಾಸ್ಪಿಟ್ಲಿಂದ. ಹೌದು ರೀ. ಅವ್ರು ಚೆನ್ನಾಗದಾರೆ ಎಲ್ಲರೂ ಚೆನ್ನಾಗಿದ್ದಾರೆ. ಹೇಳಿದ್ದೇವೆ ಅವರು ಸ್ಪಂದನೆ ಮಾಡ್ಯಾರ. ನಾನು ಸೊನ್ನೆ ವೇಳೆ ಒಳಗೆ ನಿಮ್ಮ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ಯಾರ. ಮಾಡ್ತಾರೆ ಅಂತ ಹೇಳ್ಯಾರ ಸರ್. ಮಾಡ್ತಾರೆ. ಅವ್ರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ಸರ್. ಎಲ್ಲ ಮಾಡ್ತೇವೆ ಅಂತ ಹೇಳ್ರಿ. ಆದರೆ ಜೀತ ಪದ್ಧತಿಯನ್ನು ಮುಕ್ತಿ ಮಾಡಿ ನಮಗೆ ಕಾರ್ಮಿಕ ಸಚಿವರು ಹೇಳ್ಯಾರ ಮತ್ತು ಆರೋಗ್ಯ ಇಲಾಖೆ ಸಚಿವರು ಹೇಳ್ಯಾರ. ನಮಗೆ ಈ ಏಜೆನ್ಸಿಗಳ ಹಾವಳಿಯನ್ನು ತಪ್ಪಿಸಿ ನೇರ ಪಾವತಿಯನ್ನು ಮಾಡ್ತವೆ ಅಂತಂದು ಇನ್ನೊಂದು 2-3 ತಿಂಗಳಾಗ ನಿಮ್ಮ ಮಾಡ್ತವಪ್ಪ, ನಿಮ್ಮ ಪರಿಸ್ಥಿತಿ ಭಾಳ ವಜ್ಜೈತಿ ಅಂತ ಅವರಿಗೆ ಮನವರಿಕೆ ನಾವು ಹೇಳೇವ್ರಿ. ಅವರು ಮನವರಿಕೆ ಮಾಡ್ಕೊಂಡು ನಮಗೆ ಸ್ಪಂದನೆ ಮಾಡಿ ಎಲ್ಲ ಸಚಿವರಿಗೆ ಇನ್ನೊಮ್ಮೆ ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಸರ್. ಈಗ ಸಂತೋಷ್ ಲಾಡ್ ಅವ್ರು ಏನಂದ್ರು? ಅವರು ಇನ್ನೊಂದು 3 ತಿಂಗಳದಾಗ ನಾವು ಮಾಡಿ ನಿಮಗೆ ಸೂಕ್ತ ಸಚಿವರು ಹೌದು ರೀ ಸರ್. ಅವರು ಸೂಕ್ತರೆ. ಯಾಕೆ ಹೇಳ್ರಿ, ಇವಾಗ ನಮಗೆ ಗೊತ್ತಿದ್ದಂಗೆ ನನಗೆ ತಿಳಿದ ಮಟ್ಟಿಗೆ ಅಂತಂದ್ರೆ ಇಂಥ ಸಚಿವರು ಯಾರು ನಮಗೆ ಸಿಕ್ಕಿದ್ದಿಲ್ಲ. ಆದರೆ ಇವರು ಒಳ್ಳೆಯ ವ್ಯಕ್ತಿಗಳೇ. ಆದರೆ ಇವ್ರ ಮುಖಾಂತರ ಆದರೆ ನಮ್ಗೆ ಎಲ್ಲರಿಗೂ, ನನಗೆ ಅಂತ ಅಲ್ಲ, ನನ್ನ ಆಪ್ತರಾದ್ರೆ ಎಲ್ಲರಿಗೂ, ಅಕ್ಕ ತಂಗಿರಿ, ಅಣ್ಣ ತಮ್ಮಂದರಿಗೆ, ಈ ಹೊರಗುತ್ತಿಗೆ ಆರೋಗ್ಯ ಇಲಾಖೆದಾಗ ಏನು ಡಿ ಗ್ರೂಪ್ ಎಲ್ಲ ಸಿಬ್ಬಂದಿಗಳು ಅದಾವಿಲ್ಲ, ಎಲ್ಲರಿಗೂ ಒಂದು ಅವರ ಅನ್ನ ಹೇಳದಂಗೆ ನಮಗೆ ಸಾಯೋವರೆಗೂ ಅವ್ರನ್ನ ನಾವು ನಮ್ಮ ಜೀವನ ಇರೋವರೆಗೂ ನಾವು ಸಂತೋಷದಿಂದ ಅವರಿಗೆ ನೆನೆಸ್ಕೊಂಡು ಆರಾಮ್ ಊಟ ಮಾಡಿ ಜೀವನ ಸಾಗಿಸ್ಬೋದು ಅಂತ ನಾನು ಈ ಮೂಲಕ ತಿಳಿಸ್ತೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.